ಬೆಂಗಳೂರಿನಲ್ಲಾಗಿರುವಂಥ ಭೀಕರ ರಸ್ತೆ ಅಪಘಾತಕ್ಕೆ ಯುವತಿಗೊಬ್ಬರು ಬಲಿಯಾಗಿದ್ದಾರೆ. ರಾಜ್ಕುಮಾರ್ ರಸ್ತೆಯ HDFC ಬ್ಯಾಂಕ್ ಬಳಿ ಆಗಿರುವಂಥ ಘಟನೆ ಇದು. ಯೋಗೇಶ್ವರಿ ಅಂತ ಅಪಘಾತದಲ್ಲಿ ಸಾವನ್ನಪ್ಪಿರುವ ಯುವತಿಯ ಹೆಸರು. ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ HDFC ಬ್ಯಾಂಕ್ ಬಳಿ ಆಗಿರುವಂಥ ಘಟನೆ ಇದು. HDFC ಬ್ಯಾಂಕ್ ಬರುತ್ತೆ, ಆ ಅಕ್ಕಪಕ್ಕನೇ ಆಗಿರುವಂಥ ಘಟನೆ ಇದು. ಯೋಗೇಶ್ವರಿ ಅಂತ ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರೋರು. ಲಗ್ಗೆರೆ ಬಳಿಯ ಕೆಂಪೇಗೌಡ ಲೇಔಟ್ ನಿವಾಸಿ ಯೋಗೇಶ್ವರಿ ನೆನ್ನೆ ಊಟಕ್ಕೆ ಅಂತ ಹೋಗೋದಕ್ಕೆ ರಸ್ತೆ ದಾಟ್ತಾ ಇರಬೇಕಾದ್ರೆ ವೇಗವಾಗಿ ಬಂದು ಯುವತಿಗೆ ಬೈಕ್ ಡಿಕ್ಕಿ ಹೊಡೆಯುತ್ತೆ. ಗಾಯಗೊಂಡಿದ್ದ ಯುವತಿಯನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ HDFC ಬ್ಯಾಂಕ್ ಮುಂಭಾಗದಲ್ಲಿ ನಡೆದಿರುವಂಥ ಘಟನೆ ಇದು. ನೋಡಿ, ಈಕೆಗೆ ಯೋಗೇಶ್ವರಿ ಅಂತ ಗುದ್ದಿದ ಬೈಕು ಇದೇನೆ. ಯಾವ ರೋಡು ಅಂತಂದರೆ ಲೆಫ್ಟ್ ಸೈಡಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ರಸ್ತೆ. ಇದೇ ರಸ್ತೆಯಲ್ಲಿ ಯೋಗೇಶ್ವರಿ ಅನ್ನೋರು ರೋಡ್ ಕ್ರಾಸ್ ಮಾಡ್ತಿರ್ತಾರೆ. ನೆನ್ನೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ವೇಗದಲ್ಲಿ ಬಂದಂಥ ಈ ಬೈಕು ಆಕೆಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ನಂತರ ರಕ್ತಸ್ರಾವದಲ್ಲಿ ಒದ್ದಾಡ್ತಿದ್ದಂಥ ಯೋಗೇಶ್ವರಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈಗ ಈ ಆಕ್ಸಿಡೆಂಟ್ ಸಂಬಂಧ CCTV ವಿಜುವಲ್ಸ್ ಕೂಡ ಸಿಕ್ಕಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಇದೇ CCTV ವಿಜುವಲ್ಸ್. ಯೋಗೇಶ್ವರಿ ಅವರು ಬರ್ತಾರೆ ನೋಡಿ, ಅಲ್ಲಿ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅವರೇ ಯೋಗೇಶ್ವರಿ ಅಂತ. ನೋಡಿ, ಬಂದರು, ರೋಡ್ ದಾಟ್ತಾ ಇರ್ತಾರೆ. ರೋಡ್ ದಾಟ ಇರ್ಬೇಕಾದ್ರೆ ವೇಗವಾಗಿ ಬಂದಂಥ ಬೈಕು ಆಕೆಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಇಬ್ಬರು ಹೋಗ್ತಾ ಇರ್ತಾರೆ, ಫ್ರೆಂಡ್ಸ್ಗಳಿಬ್ಬರು ಹೋಗ್ತಾ ಇರ್ತಾರೆ. ಒಬ್ಬಳು ಬೇಡ ಬೇಡ ನಿಲ್ಲು ಅಂತ ತಡಿತಾರೆ. ಆಕೆ ಯೋಗೇಶ್ವರಿ ರೋಡ್ ಕ್ರಾಸ್ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ. ಬಟ್ ಆ ವೇಗವಾಗಿ ಬಂದಂಥ ಆ ಬೈಕು ಆಕೆನ ಗುದ್ಕೊಂಡು ಹೋಗ್ಬಿಡುತ್ತೆ. ಸುಮಾರು ಒಂದು 300 ಮೀಟ್ರಾ, ಓಕೆ, ಒಂದು 200-250 ಮೀಟ್ರು ದೂರ ಹಾರಿಬಿಟ್ಟಿದ್ದಾರೆ. ಆ CCTV ವ್ಯಾಪ್ತಿಯಲ್ಲೇ ಸಿಗ್ತಾ ಇಲ್ಲ, ಅದು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರು ಅಷ್ಟು ರಭಸವಾಗಿ ಬರ್ತಿದ್ದ ಬೈಕು, ಓವರ್ ಸ್ಪೀಡು ಇಲ್ಲಿ ಕಾರಣ. ಅದೇನು ಹೈವೇನಾ? ಅದು ಹೈವೇನೂ ಅಲ್ಲ, ಸಿಟಿ ಒಳಗಡೆ ಇರೋ ರಸ್ತೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಸಿಟಿ ಒಳಗಡೆ ಇರೋದು ರಸ್ತೆ. ಅದು ಏನು ದೊಡ್ಡದಾಗಿದೆಯಾ? ಯಾವಾಗಲೂ ಜನರು ಬಿಡೋ ರಸ್ತೆ. ಅಲ್ಲೂ ಕೂಡ ಸ್ಪೀಡ್ ಲಿಮಿಟ್ ಇದೆ. ಆ ಸ್ಪೀಡ್ ಲಿಮಿಟ್ ಅಲ್ಲದೆ ಓವರ್ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದ ಬೈಕು ಆಕೆಗೆ ಗುದ್ದಿ ಈಗ ಆಕೆ ಬದುಕುಳಿದಿಲ್ಲ. ಆ ಬೈಕ್ ಸವಾರ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗಿದ್ದಿದ್ರೆ ಇವತ್ತು ಆಕೆ ಬದುಕ್ತಾ ಇದ್ಲು. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅಂತ ಎಷ್ಟು ಹೇಳಿದ್ರು ಯಾರೂ ಕೇಳೋದಿಲ್ಲ. ಅವ್ರವ್ರ ಗಾತ್ರ ಅವ್ರವ್ರದ್ದೇ. ಟ್ರಾಫಿಕ್ ಇದ್ದರೂ ಗಾಡಿ ನಿಂತಿದ್ರು ಕೂಡ ಹಿಂದ್ಗಡೆಯಿಂದ ಆರನ್ ಹೊಡೆಯೋರ ಸಂಖ್ಯೆನೂ ಹೆಚ್ಚು. ಬೇಗ ಹೋಗಿ ಅಂತ. ಅಲ್ಪ ಸ್ವಲ್ಪ ಜಾಗ ಟ್ರಾಫಿಕ್ ಇದೆ, ನಿಂತ್ಕೊಳ್ಳೋಣ ಅನ್ನಂಗೂ ಇಲ್ಲ. ಹಿಂದ್ಗಡೆಯಿಂದ ಆರನ್ ಹೊಡೆದು ಹಿಂಸೆ ಕೊಡ್ತಾ ಇರ್ತಾರೆ, ಬೇಗ ಹೋಗಬೇಕು ಅಂತ. ಅಲ್ಲೇನು ಇಂಡಿಯಾ ಪಾಕಿಸ್ತಾನ ಯುದ್ಧನ ನಡೀತಾ ಇರುತ್ತೆ ಅಷ್ಟು ಸ್ಪೀಡಾಗಿ ಹೋಗೋದಕ್ಕೆ.